ಜಿಲ್ಲಾದ್ಯಂತ ನಾವು SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಈಗ ನಡೀತಾ ಇದೆ. ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ನಮ್ಮ ಬೂಕರ್ ಪ್ರೈಸ್ ಪ್ರಶಸ್ತಿ ವಿಜೇತರಾದ ಖ್ಯಾತ ಸಾಹಿತಿಗಳಾದ ಬಾನು ಮುಷ್ತಾಕ್ ಮೇಡಮ್ ಅವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ. ಅವರ ಒಂದು ಮನೆಯಲ್ಲಿ ವೋಟರ್ಸ್ ಮತದಾರರ ಒಂದು ಎನ್ಯುಮರೇಷನ್ ಫಾರಮ್ಸನ್ನು ನಮ್ಮ BLO ಅವರು ಕೊಟ್ಟಿದ್ದಾರೆ. ಆ ಮಾಹಿತಿನ ತುಂಬಿ ಅವರು ಈಗ ನಮಗೆ ತುಂಬ್ತಾ ಇದ್ದಾರೆ. ಹೀಗೆ ನಮ್ಮ ಪ್ರತಿಯೊಂದು ಮನೆಗೆ ನಮ್ಮ ಮತಗಟ್ಟೆ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ, ಯಾವ ರೀತಿ ಆ ಎನ್ಯುಮರೇಷನ್ ಫಾರಮನ್ನು ತುಂಬಬೇಕು. ಎನ್ಯುಮರೇಷನ್ ಫಾರ್ಮ್ ತುಂಬ ಸಿಂಪಲ್ ಆಗಿರ್ತದೆ. ಅದರಲ್ಲಿ ಮಾಹಿತಿಯನ್ನು ಕೇಳಿದ್ದೇವೆ. 2002ರಲ್ಲಿ ಅವರ ಹೆಸರು ಯಾವ ಮತಗಟ್ಟೆಯಲ್ಲಿ ಇತ್ತು, ಅವರ ಹೆಸರು ಏನಿತ್ತು, ಆ ಮಾಹಿತಿ ಬಗ್ಗೆ ಕೇಳ್ತವೆ. ಮತ್ತು ಅಲ್ಲಿನ ಸಂಬಂಧದ ಬಗ್ಗೆ ಸಹ ಕೇಳ್ತವೆ. ನೆಕ್ಸ್ಟ್ ಸಪೋಸ್ ಮೊದಲ ಇದರಲ್ಲಿ ಅವರ ಹೆಸರು 2002ರಲ್ಲಿ ಇರಲಿಲ್ಲ ಅಂದರೆ ಅವರ ಸಂಬಂಧಿ 2002ರಲ್ಲಿ ಅವರ ಸಂಬಂಧಿಗಳಾದ ತಂದೆ, ತಾಯಿ, ಅಜ್ಜ, ಅಜ್ಜಿ, ಹೀಗೆ ಅವರ ಸಂಬಂಧಿಯ ಹೆಸರು ಮತ್ತೆ ಅವರ ಸಂಬಂಧ ಮತ್ತೆ ಅವರ ಎಪಿಕ್ ನಂಬರ್, ಅವರ ಭಾಗ ಸಂಖ್ಯೆ, ಈ ವಿಷಯಗಳನ್ನು ಕೇಳ್ತವೆ. ಸೊ ಕೆಳಗಡೆ ಫಾರ್ಮಲ್ಲಿ ಹೀಗಿನ ಅವರ ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಮೊಬೈಲ್ ನಂಬರ್ ಮತ್ತೆ ತಂದೆ, ತಾಯಿ ಮತ್ತೆ ಸಂಗಾತಿಯ ಅಥವಾ ಇವರ ಮಾಹಿತಿಯನ್ನ ನಂಬರ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದರ ನಂತರ ಕೆಳಗಡೆ ಘೋಷಣೆ ಇರ್ತದೆ 3 ಲೈನಲ್ಲಿ. ಆ ಘೋಷಣೆನ ಓದ್ಕೊಳ್ಬೇಕು. ನಂತರ ಅವರು ಸಹಿ ಮಾಡಿ ಕೊಡ್ಬೇಕು. ಸಹಿ ಅಂದ್ರೆ ಅವರ ಸಹಿ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಹೆಬ್ಬೆಟ್ಟನ್ನು ಸಹ ಹಾಕಬಹುದು. ಸಪೋಸ್ ಮನೆಯಲ್ಲಿ ಕೇವಲ ಒಬ್ರು ಹಿರಿಯ ಸದಸ್ಯರಿದ್ರು, ಆದ್ರೆ ಉಳಿದ ಮತದಾರರು ಇರ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಬಹುದು, ಯಾರಾದ್ರೂ ಮನೆಯ ಹಿರಿಯ ಸದಸ್ಯರೇ ಆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ತುಂಬಿ ಅವರು ನಮಗೆ ಸಹಿ ಮಾಡಿ ಕೊಡಬಹುದು, ಅವರ ಪರವಾಗಿ ಸಹಿ ಮಾಡಿ ಕೊಡಬಹುದು. ಅದರರ್ಥ ಮತದಾರರೇ ಸಹಿ ಮಾಡಬೇಕು ಅಂತ ಏನು ಇಲ್ಲ. ಇದು ಒಂದು ಮುಖ್ಯವಾಗಿ. ಜೊತೆಗೆ ಆ 2 ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದನ್ನ ಅವರು ರಿಸೀಟ್ ಮಾದರಿಯಲ್ಲಿ ಅಂದ್ರೆ ಒಂದು ರಸೀದಿ ಮಾದರಿಯಲ್ಲಿ ಅವರು ಮನೆಯಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಪ್ರತಿನ BLO ಅವ್ರಿಗೆ ಕೊಡ್ಬೇಕು. ಆ BLO ಅವರು ಆ ಮಾಹಿತಿನ ತಗೊಳ್ತಾರೆ. ಮತ್ತೆ ಅವರು BLO ಆಪ್ ಅಲ್ಲಿ ಮಾಹಿತಿಯನ್ನ ಅಪ್ಲೋಡ್ ಮಾಡ್ತಾರೆ. ಇಷ್ಟು ನಡೆಯುತ್ತೆ ಆ ಸಮಯದಲ್ಲಿ. ಧನ್ಯವಾದ.